ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಮುಗಿತಾ ಇದ್ದಂತೆ ಕಿಚ್ಚ ಸುದೀಪ್ ಅವ್ರಿಗೆ ದೊಡ್ಡದೊಂದು ಶಾಕ್ ಎದುರಾಗಿದೆ. ಕಿಚ್ಚ ಸುದೀಪ್ ಅವರು ಅರೆಸ್ಟ್ ಆಗ್ತಾರಾ ಅನ್ನುವಂಥ ಆತಂಕ ಕೂಡ ಸುದೀಪ್ ಅವರ ಅಭಿಮಾನಿಗಳಿಗೆ ಈಗ ಮನೆ ಮಾಡಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರ ನಿಲುವಿನ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಈ ಬಾರಿ ಅಂತೂ ಇತ್ತು. ಕಿಚ್ಚ ಸುದೀಪ್ ಅವರಿಗೆ ಒಂದು ರೀತಿಯಲ್ಲಿ ಈ ಬಾರಿಯ ಅಭಿಮಾನಿಗಳಿಗಿಂತ ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದವರೇ ಹೆಚ್ಚಿಗೆ ಅಂತಾನೆ ಹೇಳ್ಬೋದು. ಅದಕ್ಕೆ ಪೂರಕವಾಗಿ ಈಗ ಬಿಗ್ ಬಾಸ್ ಮುಗಿದ ಬಳಿಕ ಅಶ್ವಿನಿ ಗೌಡ ಮತ್ತು ಧ್ರುವಂತು ಉಳಿದವರು ತಿರುಗಿ ಬಿದ್ದಿದ್ದಾರೆ ಇದೇ ಕಿಚ್ಚ ಸುದೀಪ್ ಅವರಿಗೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಕಡೆಯವರು ಕಿಚ್ಚ ಸುದೀಪ್ ಅವರೇ ಇಲ್ಲಿ ಮೋಸ ಮಾಡಿದ್ರು ಅಶ್ವಿನಿ ಗೌಡಗೆ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ಅಶ್ವಿನಿ ಗೌಡ ಕೂಡ ಸುದೀಪ್ ಅಣ್ಣ ಹೀಗೆ ಮಾಡ್ತಾರೆ ಅಂತೇಳಿ ನಾನು ಅನ್ಕೊಂಡಿರ್ಲಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಇದರ ನಡುವೆನೆ ಕಿಚ್ಚ ಸುದೀಪ್ ಅವರಿಗೆ ಮತ್ತೊಂದು ಆತಂಕ ಎದುರಾಗಿದೆ. ನಿರ್ಮಾಪಕ ಸುದೀಪ್ ಮತ್ತು ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ 10 ವರ್ಷಗಳ ಹಿಂದಿನ ಪ್ರಕರಣ ಈಗ ಮುನ್ನೆಲೆಗೆ ಬಂದಿದೆ. ವಾರಸ್ದಾರ ಧಾರಾವಾಹಿಯ ಪ್ರಕರಣದ ವಂಚನೆ ಆರೋಪ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದರಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಈಗ ಆತಂಕ ಎದುರಾಗಿದೆ. ಹಾಗಾದ್ರೆ ಈಗ ಈ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಯಾಕೆ? ಅದು ಕೂಡ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಈ ಪ್ರಕರಣ ಜೀವ ಪಡೆದುಕೊಂಡಿದ್ದು ಯಾಕೆ? ಇದರ ಹಿಂದಿನ ಉದ್ದೇಶ ಏನು? ಈ ಪ್ರಕರಣ? ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪಬಹುದು? ಕಿಚ್ಚ ಸುದೀಪ್ ಅವರು ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆಯಾ? ಎಲ್ಲವನ್ನೂ ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದು 10 ವರ್ಷಗಳ ಹಿಂದಿನ ಒಂದು ಪ್ರಕರಣ. ಬಹುಶಃ ಸಾಕಷ್ಟು ಜನ ಮರೆತೇ ಹೋಗಿದ್ರು ಆ ಪ್ರಕರಣದ ಬಗ್ಗೆ. ಆದರೆ ಈಗ ತಕ್ಷಣಕ್ಕೆ ಆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಈ ಪ್ರಕರಣ ಮುನ್ನೆಲೆಗೆ ಬಂದಿರೋದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ಅಲ್ಲಿಗೆ ಬಿಗ್ ಬಾಸ್ ಸೀಸನ್ 12 ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ಪೂರ್ಣಗೊಳಿಸಿಕೊಡ್ತಾರೆ. ಇದರ ಬೆನ್ನಲ್ಲೇ ಅವರಿಗೆ ಇಂಥದ್ದೊಂದು ಶಾಕ್ ಎದುರಾಗುತ್ತೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಕಿಚ್ಚ ಸುದೀಪ್ ಆಲೋಚನೆ ಮಾಡಿರ್ಲಿಕ್ಕಿಲ್ಲ. ಕಿಚ್ಚ ಸುದೀಪ್ ನಿರ್ಮಾಣದ ವಾರಸ್ದಾರ ಧಾರಾವಾಹಿ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಈಗ ಮರೆತು ಹೋಗಿರುವಂಥ ಧಾರಾವಾಹಿ. ಈ ಪ್ರಕರಣ ಕಳೆದ 10 ವರ್ಷಗಳ ಹಿಂದೆಯೂ ಕೂಡ ಮುನ್ನೆಲೆಗೆ ಬಂದಿತ್ತು. ಆಗ್ಲೂ ಕೂಡ ಕಾನೂನು ಹೋರಾಟದ ಒಂದಷ್ಟು ರೂಪುರೇಷೆಗಳನ್ನು ಪಡೆದುಕೊಂಡಿತ್ತು. ಇದೇ ವಿಚಾರವಾಗಿ ನಡೆದಂಥ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಿಚ್ಚ ಸುದೀಪ್ ಅವರು ಚಕ್ರವರ್ತಿ ಚಂದ್ರಚೂಡ್ ಅವರ ವಿರುದ್ಧ ಈಗ ವಂಚನೆಯ ಆರೋಪ ಕೇಳಿ ಬಂದಿದೆ. ಜೊತೆಗೆ ಹಣ ಕೊಡುವುದಾಗಿ ನಂಬಿಸಿ ಕೇಸನ್ನು ಹಿಂಪಡೆದುಕೊಳ್ಳುವಂತೆ ಸುದೀಪ್ ಮತ್ತು ಚಕ್ರವರ್ತಿ ಚಂದ್ರಚೂಡ್ ಮಾಡಿದ್ದಾರೆ ಅಂತೆ. ಆ ಬಳಿಕ ಹಣ ಕೊಡದೆ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ, ಗಂಭೀರವಾದಂಥ ಆರೋಪ ಈಗ ಕೇಳಿ ಬಂದಿದೆ. 2016ರಲ್ಲಿ ವಾರಸ್ದಾರ ಧಾರಾವಾಹಿ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದಂಥ ಧಾರಾವಾಹಿ. ವಾರಸ್ದಾರ ಧಾರಾವಾಹಿ ಶೂಟಿಂಗಿಗೆ ದೀಪಕ್ ಮಯೂರ್ ಅನ್ನೋರ ಮನೆಯನ್ನ ಬಾಡಿಗೆಗೆ ಪಡೆಯಲಾಗಿತ್ತು. ಆದರೆ ಧಾರಾವಾಹಿ ಶೂಟಿಂಗ್ ವೇಳೆ ತಮ್ಮ ಕಾಫಿ ತೋಟಕ್ಕೆ ಹಾನಿಯಾಗಿದೆ, ತೋಟದಲ್ಲಿದ್ದಂಥ ಮರ ಗಿಡಗಳನ್ನು ಕಡಿಯಲಾಗಿದೆ, ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ಹೇಳ್ಬಿಟ್ಟು ಜೊತೆಗೆ ಮನೆ ಬಾಡಿಗೆಯನ್ನು ಕೂಡ ಕೊಡೋದಾಗಿ ಕಿಚ್ಚ ಸುದೀಪ್ ಅವರು ಬಾಡಿಗೆ ಹಣದಲ್ಲಿ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಅಂತಲೂ ಕೂಡ ಮನೆ ಮಾಲೀಕ ದೀಪಕ್ ಅವರು ಆರೋಪವನ್ನು ಮಾಡಿದ್ರು. ಅವತ್ತು ಕೂಡ ಇದೇ ಆರೋಪವನ್ನು ಮಾಡಿದ್ರು. 2 ವರ್ಷದ ಬಳಿಕ ದೀಪಕ್ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರು. ಈ ಪ್ರಕರಣ ಮುನ್ನೆಲೆಗೆ ಬಂದಂತಹ 2 ವರ್ಷದ ಬಳಿಕ ಪ್ರಕರಣವನ್ನ ಕೋರ್ಟ್ನ ಮೆಟ್ಟಿಲಿಗೆ ಹೊತ್ಕೊಂಡೋಗಿದ್ರು. 95 ಲಕ್ಷ ಹಣ ಪರಿಹಾರವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ದೀಪಕ್ ಕೇಸನ್ನು ಹಾಕಿದ್ರು. ಅದರಂತೆ 2023ರಲ್ಲಿ ಎನ್ ಕುಮಾರ್ ಎಂಬುವರಿಂದ ದೀಪಕ್ಗೆ ಕರೆ ಮಾಡಿ ನಮಗೂ ಹಣ ನೀಡದೆ ಸುದೀಪ್ ಅವರಿಂದ ವಂಚನೆ ಆಗಿದೆ ಅಂತಲೂ ಕೂಡ ಹೇಳಿದ್ರು. ಆ ಬಳಿಕ ದೀಪಕ್ ಚಕ್ರವರ್ತಿ ಚಂದ್ರಚೂಡ್ಗೆ ಕರೆ ಮಾಡಿ ಈ ವಿಚಾರವನ್ನ ಹೇಳಿದ್ರು. ಈ ವೇಳೆ ಚೆನ್ನೈಗೆ ಬರುವಂತೆ ಚಕ್ರವರ್ತಿ ಚಂದ್ರಚೂಡ್ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಚೆನ್ನೈಗೆ ಕರೆಸ್ಕೊಂಡಂತ ಇವರು ಕೇಸು ವಾಪಸ್ ಪಡೆದರೆ 60 ಲಕ್ಷ ಕೊಡೋದಾಗಿಯೂ ಕೂಡ ಸುದೀಪ್ ಭರವಸೆಯನ್ನು ಕೊಟ್ಟಿರ್ತಾರೆ. ಈ ಮಾತನ್ನು ಸ್ವತಃ ದೀಪಕ್ ಅವರೇ ಹೇಳಿದ್ದು. ಕೇಸು ವಾಪಸ್ ಪಡೆಯುವಂತ ಮುನ್ನ ಚಕ್ರವರ್ತಿ 10 ಲಕ್ಷ ರೂಪಾಯಿ ಚೆಕ್ ಅನ್ನು ಕೂಡ ಕೊಟ್ಟಿದ್ರಂತೆ. ಈ ವಿಶ್ವಾಸದಲ್ಲಿ ದೀಪಕ್ ಕೇಸನ್ನು ಕೂಡ ಹಿಂಪಡೆದಿದ್ದಾರೆ. ಆದರೆ ಕೇಸ್ ಹಿಂಪಡಿತಿದ್ದಂತೆ ಚಕ್ರವರ್ತಿ ಅವರು ದೀಪಕ್ ನಂಬರನ್ನು ಬ್ಲಾಕ್ ಮಾಡಿದ್ದಾರೆ. ಸುದೀಪ್ ಪರವಾಗಿ ದೀಪಕ್ ಮಾತನಾಡಿರುವಂಥ ವಿಡಿಯೋಗಳನ್ನು ಚಕ್ರವರ್ತಿ ಇಟ್ಕೊಂಡಿದ್ದಾರೆ. ಇದನ್ನು ಒತ್ತಾಯಪೂರ್ವಕವಾಗಿ ಪಡೆದಿರುವಂಥ ಆರೋಪ ದೀಪಕ್ ಮಾಡಿದ್ದಾರೆ. ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಈ ಪ್ರಕರಣ ಬಂದು ತಲುಪಿದೆ. ಈಗ ಮುಂದೇನಾಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಈ ಪ್ರಕರಣದಲ್ಲಿ. ಒಂದು ಸಲ ದೀಪಕ್ ಕೇಸ್ ಕೊಟ್ಟರು, ಓಕೆ ಫೈನ್. ಕೇಸು ಇನ್ನೇನು ತನಿಖೆ ಹಂತವನ್ನು ಪಡಿಬೇಕು ಅನ್ನೋಷ್ಟೊತ್ತಿಗೆ ಇದೇ ದೀಪಕ್ ಮಯೂರು ಕೇಸನ್ನು ವಾಪಸ್ ಪಡೀತಾರೆ. ಆ ಸಂದರ್ಭದಲ್ಲಿ ಕೇಸನ್ನು ವಾಪಸ್ ಪಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಮುಚ್ಚಳಿಕೆಯನ್ನು ಕೂಡ ಮಾಡಿರ್ತಾರೆ. ಬಟ್ ಆದರೆ ಈಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಪರಿಣಾಮ ಈ ದೀಪಕ್ ಮಯೂರ್ ಅವರು ಕೊಟ್ಟಂತಹ
ಒಂದು ಕೇಸ್ ಏನಿದೆ ಇದು ಕಂಪ್ಲೀಟ್ ಆಗಿ ತಲೆ ಕೆಳಗಾಗಿ ಕೂರ್ತದೆ. ಈಗ ಎಲ್ಲವೂ ಕೂಡ ಮುಗಿತಾ ಇದ್ದಂತೆ ಅಂದರೆ ಎಲ್ಲರೂ ಕೂಡ ಮರಿದ್ದು ಆಲ್ಮೋಸ್ಟ್ ಆಲ್ ಮರ್ತು ಬಿಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ಯಾರಿಗೂ ಕೂಡ ಸದ್ಯಕ್ಕೆ ನೆನಪಿಲ್ಲ. ಈ ಸಂದರ್ಭದಲ್ಲಿ ಈಗ ಮತ್ತೆ ಈ ಪ್ರಕರಣ ಮುನ್ನೆಲೆಗೆ ಬಂದಿರುವಂಥದ್ದು ಎಲ್ಲೋ ಒಂದು ಕಡೆ ಅನುಮಾನವನ್ನು ಕೂಡ ಮೂಡುವಂತೆ ಮಾಡಿದೆ. ಅಂದರೆ ಸತ್ತೋಗಿದ್ದಂಥ ಪ್ರಕರಣ ಈಗ ಮತ್ತೆ ಜೀವಂತ ಆಗಿದ್ಯಾಕೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥದ್ದು. ಇನ್ನು ಈ ಹಿಂದಿನ ಪ್ರಕರಣವನ್ನ ಇಷ್ಟು ದಿನಗಳ ಕಾಲ ಏನು ಸೈಲೆಂಟ್ ಆಗಿದ್ದಂತಹ ದೀಪಕ್ ಅವರು ಈಗ ಸಡನ್ ಆಗಿ ಬಿಗ್ ಬಾಸ್ ಮುಗಿತಿದ್ದಂತೆ ಮುನ್ನೆಲೆಗೆ ತರೋದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವಾ? ಆ ಕಾರಣ ಏನು ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿದೆ. ಸುಮಾರೊಂದು 95,00,000 ಇವರು ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಸನ್ನು ಹಾಕಿರೋದು. 60,00,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುದೀಪ್ ಭರವಸೆಯನ್ನು ಕೊಟ್ಟಿರುವಂಥದ್ದು. ಈ ಭರವಸೆ ಕೇವಲ ಮಾತಿನ ಭರವಸೆನೋ ಅಥವಾ ಮುಚ್ಚಳಿಕೆ ಏನಾದರೂ ಬರೆದು ಕೊಟ್ಟಿದ್ದಾರಾ? ಇದು ಇವಾಗ ಗಮನಿಸಬೇಕಾಗಿರುವಂಥ ಅಂಶ. ಒಂದು ವೇಳೆ ಸುದೀಪ್ ಅವರು ಮುಚ್ಚಳಿಕೆಯನ್ನು ಬರೆದು ಅದಕ್ಕೆ ಸೈನ್ ಹಾಕಿ ಕೊಟ್ಟಿದ್ರೆ ಅದೊಂದು ಡಾಕ್ಯುಮೆಂಟ್ ಆಗ್ತದೆ. ಬಟ್ ಕಿಚ್ಚ ಸುದೀಪ್ ಅವರು ಹಾಗೆ ಮಾಡಿರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸುದೀಪ್ ಮತ್ತು ಚಕ್ರವರ್ತಿ ಚಂದ್ರಚೂಡ್ ಇಬ್ಬರು ಕೂಡ ತುಂಬ ಬ್ರಿಲಿಯಂಟ್ ಇದ್ದಾರೆ. ಅವರು ಈ ರೀತಿ ಸಿಕ್ಕಾಕೊಳ್ಳುವಂಥ ಕೆಲಸಗಳನ್ನು ಮಾಡಲಿಕ್ಕಿಲ್ಲ. ಹಾಗಾಗಿ ಬಹುಶಃ ಇಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ ದೀಪಕ್ ಬಳಿಯೂ ಕೂಡ ಇಲ್ಲ. ಕೇವಲ ಮಾತಿನಲ್ಲಿ ಆಡಿರುವಂಥ ಮಾತುಗಳೇ ಹೊರತು ಡಾಕ್ಯುಮೆಂಟ್ ವೈಸ್ ಯಾವುದೂ ಕೂಡ ಇದ್ದಂತಿಲ್ಲ. ಹೀಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಈ ಪ್ರಕರಣ ಮತ್ತೆ ಹಳ್ಳ ಹತ್ತುತ್ತೇನೋ ಅನ್ನುವಂಥ ಅನುಮಾನ ಎದ್ದಿದೆ. ಹಾಗೆ ನೋಡಿದರೆ ಇಲ್ಲಿ ಸುದೀಪ್ ಅವರು ಕೂಡ ಈ ಪ್ರಕರಣದಲ್ಲಿ ತುಂಬ ಎಲ್ಲೋ ಒಂದು ಕಡೆ ಬಾಲಿಶವಾಗಿ ನಡೆದುಕೊಂಡ್ರ ಅನ್ನುವಂಥ ಅನುಮಾನನೂ ಕೂಡ ಇದೆ. ಇನ್ನು ಜಾಕ್ ಮಂಜು ಬಳಿಯೂ ಕೂಡ ದೀಪಕ್ ಅವರು ತಮ್ಮ ಕಷ್ಟವನ್ನು ಹೇಳ್ಕೊಂಡ್ರಂತೆ. ಆಗ ನನಗೂ ಸುದೀಪ್‌ಗೂ ಆಗಲ್ಲ ಅಂದ್ಬಿಟ್ರಂತೆ. ಅಂದರೆ ನಮ್ಗೆ ಅವ್ರಿಗೆ ಸಂಬಂಧನೇ ಇಲ್ಲ. ನನ್ನನ್ನು ಈ ಪ್ರಕರಣದಲ್ಲಿ ಎಳಿಬೇಡಿ ಅಂತಲೂ ಕೂಡ ಜಾಕ್ ಮಂಜು ಹೇಳಿದ್ರಂತೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ಈ ದೀಪಕ್‌ಗೆ ನ್ಯಾಯ ಸಿಗೋದು ದೂರದ ಬೆಟ್ಟವಾಗಿ ಹೋಯಿತು. ಪರಿಣಾಮ ದೀಪಕ್ ಅವರು ತಕ್ಷಣಕ್ಕೆ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದು ಈ ಪ್ರಕರಣದಲ್ಲಿ ತನಗೆ ನ್ಯಾಯವನ್ನು ಒದಗಿಸಿ ಎನ್ನುವಂತಹ ಒಂದು ಮನವಿಯನ್ನು ಮಾಡಿದ್ದಾರೆ. ಮನವಿ ಏನೋ ಮಾಡಿದ್ದಾರೆ ಕರೆಕ್ಟು. ಬಟ್ ಇದನ್ನು ಪೊಲೀಸರು ಯಾವ ರೀತಿ ತನಿಖೆ ಮಾಡೋದು ಅನ್ನೋದೇ ಈಗ ಗೊಂದಲ. ಒಂದು ಕಡೆ ಅವತ್ತು ಕೊಟ್ಟಂಥ ದೂರು, ಮತ್ತೆ ದೂರನ್ನು ವಾಪಸ್ ಪಡೆದಿರುವಂಥದ್ದು. ಈಗ ಮತ್ತೆ ವಾಪಸ್ ಆರೋಪವನ್ನು ಹಾಕ್ತಿರುವಂಥದ್ದು. ಇದು ಎಲ್ಲಿಗೆ ಹೋಗಿ ತಲುಪ್ತದೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಸುದೀಪ್ ಅವರನ್ನು ಅರೆಸ್ಟ್ ಮಾಡ್ತಾರಾ? ಚಕ್ರವರ್ತಿ ಚಂದ್ರಚೂಡ್ ಅರೆಸ್ಟ್ ಆಗ್ತಾರಾ? ಹೀಗೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳಿದ್ದಾವೆ. ಬಟ್ ಅಂಥದ್ದು ಯಾವ ಲಕ್ಷಣವೂ ಕೂಡ ಇಲ್ಲ ಸದ್ಯಕ್ಕಂತೂ. ಬಟ್ ಒಂದಂತೂ ಸತ್ಯ, ಗೊಂದಲಗಳಿದ್ದಾವೆ, ಒಂದಷ್ಟು ಕುತೂಹಲಗಳಿದ್ದಾವೆ. ಮುಂದೇನಾಗುತ್ತೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಂತೂ ಕಾಡ್ತಾ ಇರೋದು ಸತ್ಯ. ಮತ್ತೆ ಈ ಪ್ರಕರಣ ರಾಜಿ ಸಂಧಾನದಲ್ಲೇ ಅಂತ್ಯ ಆಗೋದ್ರಲ್ಲಿ ಅನುಮಾನ ಇಲ್ಲ. ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು. ಬಟ್ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ, ಈ ಪ್ರಕರಣ ಈಗ ಮುನ್ನೆಲೆಗೆ ಬಂದಿರುವಂಥ ಹಿಂದಿನ ಉದ್ದೇಶ ಏನಿರಬಹುದು ಅಂತೇಳಿ ಅನಿಸುತ್ತೆ? ಈಗ ಪ್ರಕರಣ ನ್ಯಾಯ ಪಡಿಬಹುದು ಅಥವಾ ಈ ಪ್ರಕರಣಕ್ಕೆ ಹೇಗಾದರೂ ಒಂದು ಸುಖಾಂತ್ಯ ಸಿಗಬಹುದು ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.